ಮನೆ ಹತ್ರ ಕೂಡ ಹೋಗಿ 200 ಮೀಟರ್ ಯಾವ ಲೀಡರ್ ಬರೋಗಿಲ್ಲ ಅಂತ ಮಾಡಿದ್ದೀರಿ. ಹೌದು, ಚಿಕ್ಕಬಳ್ಳಾಪುರ ನಗರಸಭೆ ಇಂದು ಅಷ್ಟದಿಗ್ಬಂಧನಕ್ಕೆ ಒಳಗಾಗಿತ್ತು. ನಗರಸಭೆ ಕಚೇರಿಯ 8 ದಿಕ್ಕುಗಳಲ್ಲಿಯೂ ಪೊಲೀಸರೇ ಜಮಾಯಿಸಿದರು. ಅಲ್ಲದೆ ನಗರಸಭೆಗೆ ಸಂಪರ್ಕ ಕಲ್ಪಿಸುವ ಎಲ್ಲಾ ಮಾರ್ಗಗಳನ್ನು ಬ್ಯಾರಿಕೇಡ್ಗಳಿಂದ ಮುಚ್ಚಲಾಗಿತ್ತು. ಹಾಗಾಗಿ ಅಷ್ಟೇ ಅಲ್ಲ, ನಗರಸಭೆಯ ಸುತ್ತಮುತ್ತ ಇರುವ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಒಂದು ರೀತಿಯಲ್ಲಿ ಬಂದ್ ವಾತಾವರಣ ಸೃಷ್ಟಿಯಾಗಿತ್ತು. ಇದಕ್ಕೆ ಕಾರಣ ಚಿಕ್ಕಬಳ್ಳಾಪುರ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಚುನಾವಣೆ ಇದ್ದುದೇ ಆಗಿದೆ. ನಗರಸಭೆ ಮಾತ್ರವಲ್ಲದೆ ನಗರಸಭೆಗೆ ಸಂಪರ್ಕ ಕಲ್ಪಿಸುವ ಮಾರ್ಗಗಳು ಪೊಲೀಸರ ವಶದಲ್ಲಿದ್ದವು. ಇದರಿಂದ ಈ ಮಾರ್ಗದಲ್ಲಿ ಸಂಚರಿಸುವ ವಾಹನ ಸವಾರರು ತೀವ್ರ ಪರದಾಡುವ ಸ್ಥಿತಿ ನಿರ್ಮಾಣವಾದರೆ ಒಂದು ದಿನದ ವ್ಯಾಪಾರ ಕಸಿದ ಪೊಲೀಸರ ಕ್ರಮಕ್ಕೆ ಈ ಭಾಗದ ಅಂಗಡಿ ಮುಂಗಟ್ಟುಗಳ ಮಾಲೀಕರು ಶಾಪ ಹಾಕಿದ ಘಟನೆಯೂ ನಡೆಯಿತು. ಒಟ್ಟಿನಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ರಕ್ಷಣೆಯಲ್ಲಿ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಡೆದಿದ್ದು ವಿಶೇಷ. ಇನ್ನು ಕಳೆದ 1 ವಾರಕ್ಕೂ ಹೆಚ್ಚು ಕಾಲದಿಂದ ಪ್ರವಾಸದಲ್ಲಿದ್ದ ಬಿಜೆಪಿ ಬೆಂಬಲಿತ ನಗರಸಭಾ ಸದಸ್ಯರು ಇಂದು ಬೆಳಗ್ಗೆ ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅವರ ಕಾರು ಮತ್ತು ಇನ್ನೊಂದು ಕಾರು ಸೇರಿ 2 ಕಾರುಗಳಲ್ಲಿ ನಗರಸಭೆಗೆ ಬಂದು ಬೆಳಗ್ಗೆ 10:30 ಸುಮಾರಿನಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸಿ ವಾಪಸ್ಸಾದರು. ಬಿಜೆಪಿ ಬೆಂಬಲಿತ ಸದಸ್ಯರ ಆಗಮನಕ್ಕೂ ಮೊದಲೇ ಕಾಂಗ್ರೆಸ್ ಸದಸ್ಯರು ನಗರಸಭೆ ಒಳಗೆ ಸೇರಿಕೊಂಡಿದ್ದರು. ನಂತರ ಮಧ್ಯಾಹ್ನ 12:50 ಸುಮಾರಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸೇರಿದಂತೆ ಬಿಜೆಪಿ ಬೆಂಬಲಿತ ಎಲ್ಲ 18 ಮಂದಿ ನಗರಸಭಾ ಸದಸ್ಯರು ಖಾಸಗಿ ಬಸ್ನಲ್ಲಿ ನಗರಸಭೆಗೆ ಆಗಮಿಸಿದರು. ಬಸ್ಸಿನ ಬಾಗಿಲಲ್ಲಿಯೇ ನಿಂತಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಕೆಳಗೆ ಇಳಿಯಲು ಬಸ್ಸಿನ ಡೋರ್ ತೆಗೆಯುತ್ತಿದ್ದಂತೆ ನಗರಸಭೆ ಗೇಟ್ನಲ್ಲಿ ವಿಪ್ ಹಿಡಿದು ನಿಂತಿದ್ದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ ನಿಂತಿರುವುದನ್ನು ನೋಡಿ ಸಂಸದರು ಕೆಂಡಾಮಂಡಲರಾದರು. ಅಲ್ಲದೆ ಸದಸ್ಯರಲ್ಲದವರು 200 ಮೀಟರ್ ವ್ಯಾಪ್ತಿಯ ಹೊರಗೆ ಇರಬೇಕು ಎಂಬ ನಿಯಮವನ್ನು ಮಾಡಿರುವ ಚುನಾವಣಾಧಿಕಾರಿಗಳು ಸದಸ್ಯರಲ್ಲದ ಕಾಂಗ್ರೆಸ್ ಅಧ್ಯಕ್ಷರನ್ನು ಯಾಕೆ ನಗರಸಭೆ ಒಳಗೆ ಪ್ರವೇಶ ಮಾಡಲು ಅನುಮತಿ ನೀಡಿದ್ದೀರಿ ಎಂದು ಬಸ್ಸಿನ ಬಾಗಿಲಲ್ಲಿ ನಿಂತೆ ಸಂಸದರು ಅಧಿಕಾರಿಗಳನ್ನು ಪ್ರಶ್ನಿಸಿದರು. ಇದರಿಂದ ನಗರಸಭೆಯ ಆವರಣದೊಳಗೆ ನಿಂತಿದ್ದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಅವರನ್ನು ನಗರಸಭೆ ಹೊರಗೆ ಕಳುಹಿಸುವಲ್ಲಿ ಅಧಿಕಾರಿಗಳು ಮತ್ತು ಪೊಲೀಸರು ಯಶಸ್ವಿಯಾದರು. ಆದರೂ ಗೇಟ್ನಲ್ಲಿಯೇ ಕೇಶವರೆಡ್ಡಿ ಅವರು ನಿಂತಿದ್ದ ಕಾರಣ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಬಸ್ಸಿನಿಂದ ಇಳಿಯಲೇ ಇಲ್ಲ. ಆಗ ಸ್ಥಳಕ್ಕೆ ಬಂದ ಚುನಾವಣಾಧಿಕಾರಿಯೂ ಆಗಿದ್ದ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿಗಳು ಸಂಸದರ ಮನವೊಲಿಸುವ ಪ್ರಯತ್ನ ಮಾಡಿದ್ದರು. ಆದರೆ ಸಂಸದರು ನಿರಾಕರಿಸಿದ ಕಾರಣ ಸಮಯ ಮೀರಿದರೆ ಕೋರಂ ಕೊರತೆ ಕಾರಣ ನೀಡಿ ಚುನಾವಣೆ ಮುಂದೂಡುವುದಾಗಿ ತಿಳಿಸಿದರು. ಇದರಿಂದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸೇರಿದಂತೆ ಎಲ್ಲ 18 ಮಂದಿ ಸದಸ್ಯರು ಬಸ್ಸಿನಿಂದ ಇಳಿದು ನಗರಸಭೆಯೊಳಗೆ ಓಡಿದರು. 200 ಮೀಟರ್ ಯಾವ ಲೀಡರ್ ಬರೋಗಿಲ್ಲ ಅಂತ ಮಾಡಿದ್ದೀರಿ, ನಿಷೇಧಾಜ್ಞೆ ಮಾಡಿದ್ರಿ. 200 ಮೀಟರ್ ಕೇಳಿ ಸರ್, ಇಲ್ಲಿ how can you be here? You tell me. No. 200 meters he has to be out. How can he be at the gate? ನೀವೇ ನಿಷೇಧಾಜ್ಞೆ ಜಾರಿ ಮಾಡಿ ಲೀಡರ್ ಕಾಂಗ್ರೆಸ್ ಲೀಡರ್ನ ಗೇಟ್ ಅಲ್ಲಿ ಇಟ್ಟಿದ್ದೀರಿ ಅಂದ್ರೆ ಯಾವುದೇ ಪಾರ್ಟಿ ಅಧ್ಯಕ್ಷರು ಇಟ್ಕೊಳ್ಳೋದಕ್ಕೆ ಅವರು ಮಾಡಿ ಅವ್ರ ಮನೆಗಳಿಗೆ ಹೋಗಿ ಕೊಡಿ. ಬೇಡ ಅಂದವ್ರು ಯಾರು ಹೋಗಿತ್ತು, ಸಿಗ್ಲಿಲ್ಲ ಅಂದಾಗ ಎಲೆಕ್ಷನ್ ಟೈಮ್ ಅಲ್ಲಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಪೇಸ್ಟ್ ಮಾಡಬಹುದು ಅಂತಿದೆ. ಎಲ್ಲ ಆದೇಶ ಗೊತ್ತಿದೆ ನಮಗೂ ಕಾನೂನು. ನೋಡಿ ಸರ್, ಹೇಗೆ ಸರ್ ಇದು ಫಾರ್ಮ್ ನಂಬರ್ 3 ಕೊಡ್ಬೇಕು? ಇಲ್ಲ ಸರ್, ಹಿಂಗ ಆಗಲ್ಲ ಸರ್. ದಯವಿಟ್ಟು ಸರ್, ನಮ್ಮವ್ರು ಬರಕ್ ಆಗಲ್ಲ. ಅಲ್ಲಿ ನೋಡಿ ಸದಸ್ಯರಲ್ಲೇ ನನಗೆ 1 ಗಂಟೆ 20 ನಿಮಿಷವರೆಗೂ ನನಗೆ ಅವಕಾಶ ಇದೆ. ನಾನೇನು ಎಲೆಕ್ಷನ್ ಪ್ರಿಮಿಸಸ್ ಒಳಗಡೆ ಹೋಗಿಲ್ಲ. ಗೇಟ್ ಅಲ್ಲಿ ಪಿಚ್ ಮಾಡಕ್ಕೆ ತಗೊಳ್ಳೋದು ಬಿಡೋದು ಅವ್ರು ಬಿಟ್ಟಿದ್ದು. ತಗೊಳ್ಬೇಕು ಅಂತೇನಿಲ್ಲ. ನೋಡಿ, ವೋಟರ್ಸ್ ಅಲ್ದಿರೋ ಇರ್ತಕ್ಕಂಥವ್ರು ಇದೆಲ್ಲ ನೋಡಿ ವಿಡಿಯೋಗ್ರಾಫ್ ಆಗ್ತಾ ಇದೆ. ಹಿಂಗಾಗೋದಿಲ್ಲ ಸರ್. ನೀವು ಪ್ರೊಟೆಕ್ಷನ್ ಬೇಕಿಲ್ಲ ರೀ. ನನಗೆ 8 ಲಕ್ಷ ಜನ ಮತ ಕೊಟ್ಟಿದ್ದಾರೆ, ಅವರೇ ಪ್ರೊಟೆಕ್ಷನ್ ನನಗೆ. ಇಲ್ಲ ರಿಕ್ವೆಸ್ಟ್ ಅಲ್ಲ, ನಾನೇನ್ ಹೇಳ್ತಾ ಇದ್ದೀನಿ,
ಕಾನೂನು ರೀತಿಯಲ್ಲಿ ನೀವು ಕ್ರಮ ತಗೊಳ್ಳಿ. ಯು ಹ್ಯಾವ್ ಟು ಫಾಲೋ ದ ಲಾ. ಹೌ ಕ್ಯಾನ್ ಯು ಅಲೋ ದಿಸ್? ಬಿಡಿ ಸರ್, ಈಗ 1-20 ದಿವಸ ಲಾಸ್ಟ್ ಟೈಮ್ ಅಷ್ಟೊಳಗಡೆ ಬಂದಿಲ್ಲ ಅಂದ್ರೆ ಮಿನಿಮಮ್ ಕೋರಮ್ ಇಲ್ಲ ಅಂದ್ರೆ ಐ ವಿಲ್ ಅರ್ಜನ್ ದ. ಸರ್, ಈಗ ವಾಟ್ ಈಸ್ ಹ್ಯಾಪನಿಂಗ್ ರೈಟ್? ಸರ್, ಈಗ ಬನ್ನಿ ಸರ್, ಈಗ ಅವ್ರು ವಿಪ್ ಈಗ ಇಶ್ಯೂ ಮಾಡ್ತಾ ಇಲ್ಲ, ಈಗ ನಾವೇ ಮಾಡಿ ಅಂತ ನಾನು ಹೇಳ್ತೀನಿ. ಇದು ಅವ್ರ duty. 120 ಒಳಗಡೆ ಇಲ್ಲ ಅಂದ್ರೆ ಈ ಸಂದರ್ಭದಲ್ಲಿ ಪೊಲೀಸರು ಅಡ್ಡ ಇದ್ದ ಕಾರಣ ಕಾಂಗ್ರೆಸ್ ಸದಸ್ಯರಿಗೆ ವಿಪ್ ನೀಡಲು ಸಾಧ್ಯವಾಗದೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ತೀವ್ರ ಪರದಾಡಿದರು. ಆದರೆ ಕ್ಷಣ ಮಾತ್ರದಲ್ಲಿಯೇ ಸದಸ್ಯರೆಲ್ಲರೂ ಬಸ್ಸಿನಿಂದ ಇಳಿದು ನಗರಸಭೆಯೊಳಗೆ ಪ್ರವೇಶಿಸಿದ ಕಾರಣ ನಿರಾಶರಾದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾತನಾಡಿ, ಕಾಂಗ್ರೆಸ್ ಚಿಹ್ನೆಯಡಿ ಗೆದ್ದಿರುವ ಸದಸ್ಯರಿಗೆ ವಿಪ್ ನೀಡಲು ಕಳೆದ 1 ವಾರದಿಂದ ಹುಡುಕಾಡಿದರೂ ಸಿಗಲಿಲ್ಲ. ಅವರ ಮನೆಗಳಿಗೆ ಮತ್ತು ವಾಟ್ಸ್ಆಪ್ ಸಂಖ್ಯೆಗೆ ವಿಪ್ ಕಳುಹಿಸಲಾಗಿದೆ. ಇಂದು ಸ್ಥಳದಲ್ಲಿಯೇ ನೀಡಲು ಪ್ರಯತ್ನಿಸಿದರೂ ಸಂಸದರಿಂದ ಅದು ಸಾಧ್ಯವಾಗಲಿಲ್ಲ ಎಂದರು. ಅವರಿಗೆ ನಾವು ಚುನಾವಣೆ ನಿಗದಿ ಆದಮೇಲೆ 3ನೇ ತಾರೀಕು ಜಿಲ್ಲಾ ಕಾಂಗ್ರೆಸ್ ಕಚೇರಿ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ನಗರಸಭಾ ಸದಸ್ಯರು ಬಂದು ಯಾರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಬೇಕು ಅನ್ನೋ ವಿಚಾರವಾಗಿ ಚರ್ಚೆ ಮಾಡಿ ತಾವು ವಿಪ್ಪನ್ನು ಸ್ವೀಕರಿಸಬೇಕು ಅಂತ ನಾನು ಅವರಿಗೆ ಪೋಸ್ಟ್ ಮುಖಾಂತರನೂ ಕಳಿಸಿದ್ದೆ. ಆದರೂ ಅವರು ಬಂದಿಲ್ಲ. ಈಗ ಆದಮೇಲೆ ನಾವು ವಾರದಿಂದ ಪ್ರಯತ್ನ ಮಾಡ್ತಾಯಿದ್ವಿ, ಅವ್ರು ನಮ್ಮ ಕೈಗೆ ಸಿಗಲಿಲ್ಲ. ಇವತ್ತು ಅವ್ರ ಮನೆಗಳಿಗೆ ಹೋಗಿ ನಾವು ಏನು ವಿಪ್ ಇತ್ತು ಅದನ್ನು ಅಂಟಿಸಿ ವಿಡಿಯೋ ಮಾಡಿ ಫೋಟೋಗ್ರಾಫರ್ ಮಾಡಿ ನಮಗೆ ಕಾನೂನಲ್ಲಿ ಯಾವುದೇ ಪಕ್ಷದ ಜಿಲ್ಲಾಧ್ಯಕ್ಷರು ಯಾವುದೇ ಪಕ್ಷದ ಜಿಲ್ಲಾಧ್ಯಕ್ಷರುಗಳು ಯಾರಾದರೂ ವಿಪ್ ತಗೊಳ್ಳದೇ ಇದ್ದಲ್ಲಿ ಚುನಾವಣೆ ನಡೆಯೋ ಟೈಮಲ್ಲಿ ಚುನಾವಣೆ ನಡೆಯೋ ಜಾಗದಲ್ಲಿ ಬಂದು ವಿಪ್ ಕೊಡುವಂಥ ಒಂದು ಇದಿದೆ. ಆ ನಿಟ್ಟಿನಲ್ಲಿ ನಾನಿವತ್ತು ಬಂದು ಇಲ್ಲಿ ನಿಂತು ಅವರಿಗೆ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡಿದೆ. ಆದರೆ ಅವರು ಸದಸ್ಯರು ನಮಗೆ ಸಿಗದಂಗೆ ಸಮಯ ಆಗೋಗ್ತಾರೆ ಅಂತೇಳಿ ಒಟ್ಟಾರೆ ಬಸ್ಸಿಂದ ಇಳಿದು ಎಲ್ಲರೂ ಒಳಗಡೆ ಹೋಗಿದ್ದಾರೆ. ಆದರೂ ನಾವು ಕಾನೂನುಬದ್ಧವಾಗಿ ಯಾವ ರೀತಿ ನಾವು ವಿಪ್ ಜಾರಿ ಮಾಡಬೇಕು ಮಾಡಿದ್ದೀವಿ. ಅವ್ರ ವಾಟ್ಸಪ್ ಗ್ರೂಪ್ಗಳಿಗೆಲ್ಲ ನಾವು ಇಂಥವ್ರಿಗೆ ನೀವು ಮತ ಹಾಕಬೇಕು ಅನ್ನೋದನ್ನು ರೆಕಾರ್ಡ್ ಮಾಡಿದ್ದೀವಿ. ಮುಂದೆ ನಾವು ಪಕ್ಷದಲ್ಲಿ ಕೂತು ಅವರ ಸದಸ್ಯತ್ವ ರದ್ದು ಮಾಡೋದು ವಿಚಾರವಾಗಿ ನಾವು ಕ್ರಮ ತಗೊಂಡು ಸಂಸದರು ಅವ್ರಿಗೆಲ್ಲ ಗೊತ್ತಿದೆ, ಆದ್ರೂ ಅವ್ರಿಗೆ ಹತಾಶರಾಗಿದ್ದಾರೆ. ನಂತರ ಚುನಾವಣೆ ಪ್ರಕ್ರಿಯೆ ಆರಂಭಗೊಂಡ ಕೆಲವೇ ಕ್ಷಣಗಳಲ್ಲಿಯೇ 20ನೇ ವಾರ್ಡಿನ ನಗರಸಭಾ ಸದಸ್ಯ ನರಸಿಂಹಮೂರ್ತಿ ಅವರು ನಗರಸಭೆಯಿಂದ ಹೊರ ನಡೆದರು. ಹೊರಬಂದ ಸದಸ್ಯರನ್ನು ಕಾರಣ ಕೇಳಿದರೂ ಯಾವುದೇ ಉತ್ತರ ನೀಡದೆ ದುಃಖದಿಂದಲೇ ಅವರು ಮನೆಗೆ ತೆರಳುತ್ತಿದ್ದಂತೆ ಒಳಗೆ ಫಲಿತಾಂಶ ಘೋಷಣೆಯಾಗುವುದಕ್ಕೂ ಮೊದಲೇ ಕಾಂಗ್ರೆಸ್ ಸದಸ್ಯರು ಹೊರ ನಡೆದ ಕಾರಣ ಗೆಲುವು ಬಿಜೆಪಿಗೆ ಎಂಬುದನ್ನು ಅರಿತ ಹೊರಗಿದ್ದ ಕಾರ್ಯಕರ್ತರು ಸಂಭ್ರಮಾಚರಣೆ ಆರಂಭಿಸಿದರು. ಚುನಾವಣೆ ಫಲಿತಾಂಶ ಘೋಷಣೆಯಾಗುವುದಕ್ಕೂ ಮೊದಲೇ ನಗರಸಭೆ ಮುಂಭಾಗದಲ್ಲಿ ಜಯಘೋಷಗಳು ಮೊಳಗಿದವು. ಕೆಲ ಸಮಯದ ನಂತರ ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ಮತ್ತು ಎಂಆರ್ ಸೀತಾರಾಮ್ ಅವರು ಹೊರ ನಡೆದರು. ನಂತರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರೊಂದಿಗೆ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಹೊರಬಂದು ಮಾತನಾಡಿದರು. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರ ಹಿಡಿಯುವಲ್ಲಿ ಬಿಜೆಪಿ ಮತ್ತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಯಶಸ್ವಿಯಾಗಿದ್ದು, ಚಿಂತಾಮಣಿಯಲ್ಲಿ ಮಾತ್ರ ಅಧಿಕಾರ ಹಿಡಿದಿರುವ ಕಾಂಗ್ರೆಸ್ಗೆ ಗೌರಿಬಿದನೂರು ಮತ್ತು ಶಿಡ್ಲಘಟ್ಟ ನಗರಸಭೆಗಳ ಜೊತೆಗೆ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದ ಅಧಿಕಾರ ಕಳೆದುಕೊಂಡು ಮುಖಭಂಗ ಅನುಭವಿಸುವಂತಾಗಿದೆ. ಆನಂದ್ ರೆಡ್ಡಿ ಅವರು ಕೋಪ ಮಾಡ್ಕೊಂಡಿದ್ರೆ ಅವ್ರು ಯಾಕೆ ಕೈ ಎತ್ತಿದ್ದಾರೆ? ರಾಜಕಾರಣದಲ್ಲಿ ಇವೆಲ್ಲಿ ಸರ್ವೇ ಸಾಮಾನ್ಯ. ಅವ್ರಿಗೆ ಉದ್ದೇಶ ಇಲ್ಲದೇ ಇದ್ದಿದ್ರೆ ಅವರು ಮತನೇ ಕೊಡ್ತಾ ಇರಲಿಲ್ಲ. ಹಾಗಾಗಿ ಆ ರೀತಿಯಲ್ಲಿ ಏನು ಮಾತಾಡ್ಲಿಕ್ಕೆ ಹೋಗಬೇಡಿ, ನಮ್ಮಲ್ಲಿ ಭಿನ್ನ ಮಾಡಲಿಕ್ಕೆ ಹೋಗಬೇಡಿ. ದಯವಿಟ್ಟು ನಾವೆಲ್ಲ ಕೂಡ ಒಗ್ಗಟ್ಟಾಗಿದ್ದೀವಿ. ಇನ್ನೂ ಹೆಚ್ಚಿನ ಜನ ನಮ್ಮ ಜೊತೆ ಆಗ್ತಾರೆ. ಅವ್ರಿಗೆ ನಾನು ಹೇಳೋದಲ್ಲ, ಅವ್ರು ಹೇಳ್ಬೇಕೀಗ. ಅಲ್ಲಿಂದ ಬರಬೇಕಾಗಿತ್ತಾ ಈ ರಿಸಲ್ಟ್ಗೆ? ನನಗೆ ಸೀತಾರಾಮ್ ಅವ್ರ ಬಗ್ಗೆ ಗೌರವ ಇದೆ. ಅನಿಲ್ ಕುಮಾರ್ ಅವ್ರಿಗೆ ಭಾಳ ಸಹಕಾರ ಕೊಟ್ಟಿದ್ದೀನಿ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ. ಇವರಿಬ್ಬರು ಭಾಳ ಮುತ್ಸದ್ದಿ ಮುಖಂಡರುಗಳು, ಎಲ್ಲ ತಿಳುವಳಿಕೆ ಇರ್ತಕ್ಕಂಥವರು. ಯಾರೋ ಹೇಳಿದ್ರು, ರಾಜಕಾರಣದ ಗಂಧ ಗೊತ್ತಿಲ್ಲದೆ ಇರತಕ್ಕಂಥವ್ರು ಹೇಳಿರೋ ಮಾತನ್ನು ಕೇಳಿ ವಾಮ ಮಾರ್ಗದಲ್ಲಿ
ಕಾನೂನು ಬಾಹಿರವಾಗಿ ನಾಳೆ ಕೋರ್ಟ್ನಲ್ಲಿ ನೀವು ಮಾಡಿರೋದು ಫೋರ್ಜರಿ ಇದೆ ಅಂತ ಹೇಳಿದರೆ ನಿಮಗೆ ಧಕ್ಕೆ ಆಗಲ್ವಾ? ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗಲ್ವಾ? ಇದನ್ನು ವಿಚಾರ ನೀವು ಮಾಡಬೇಕಾಗಿರಲಿಲ್ವಾ? ನೀವು ಆತ್ಮವಿಮರ್ಶೆ ಮಾಡ್ಕೊಳ್ಳಿ, ಆತ್ಮಸಾಕ್ಷಿಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಾನು ಹೇಳೋದು ನಾನು ಮಾನ್ಯ ಪ್ರದೀಪ್ ಈಶ್ವರ್ ಅವರಿಗೆ ಭಾಳ ಅಭಾರಿಯಾಗಿದ್ದೀನಿ. ಅವರ ಈ ರೀತಿಯ ಉಡಾಫೆ ಮಾತುಗಳು, ಈ ರೀತಿಯ ದ್ವೇಷದ ಏನು ಆ ಬಾಣಗಳು ಬಿಡ್ತಾ ಇದ್ದಾರಲ್ಲ, ಇದೆಲ್ಲ ಕೂಡ ನನಗೆ ಕಮಲದ ಹೂವಾಗಿ ಹೂಮಾಲೆ ಆಗಿ ನನ್ನ ಕೊರಳಿಗೆ ಬೀಳ್ತಾ ಇದೆ. ಇದು ಹಿಂಗೆ ಮುಂದುವರಿಲಿ, ಇವ್ರ ಮಾತಿಗೆ ಮುಂದುವರಿಬೇಕು, ಇವ್ರ ನಡೆಗೆ ಮುಂದುವರಿಬೇಕು, ಇವ್ರ ಡ್ಯಾನ್ಸ್ ಹಿಂಗೆ ಮಾಡಬೇಕು. ಇನ್ನೂ ಸ್ವಲ್ಪ ಹೆಚ್ಚು ಡ್ಯಾನ್ಸ್ ಕಲ್ತ್ಕೊಂಡು ಬರಲಿ ಅಂತ ನಾನು ಅಪೇಕ್ಷೆ ಮಾಡ್ತೇನೆ. ಮಾಡಿ ಇದೇ ರೀತಿ ನೀವು ಮಾಡ್ತಾ ಇರಿ. ಇನ್ನೂ 3 ವರ್ಷ ಇದೆ. ನೀವು ಏನೆಲ್ಲ ಮಾಡಬೇಕು ಈ 3 ವರ್ಷದಲ್ಲಿ ಮಾಡಿ. ಆಮೇಲೆ ನಿಮಗೆ ಖಂಡಿತ ಈ ರಾಜ್ಯದಲ್ಲಲ್ಲ, ಈ ದೇಶದಲ್ಲಲ್ಲ, ಎಲ್ಲಿ ಕೂಡ ನಿಮಗೆ ಅವಕಾಶ ಇರೋದಿಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಪ್ಲೀಸ್ ನೋಟ್ ಮೈ ಪಾಯಿಂಟ್. ನಾನು ಹೇಳಿದ್ದೀನಲ್ಲ, ಅವರು ನನ್ನ ಮೇಲಿಟ್ಟಂಥ ವಿಶ್ವಾಸ, ನನ್ನ ಮೇಲಿಟ್ಟಂಥ ನಂಬಿಕೆ, ಅವರಿಗೆ ನಾನು ಯಾವಾಗಲೂ ಕೂಡ ಆಭಾರಿಯಾಗಿರ್ತೇನೆ. ಅವ್ರ ಜೊತೆ ಅವರ ಕಷ್ಟ ಸುಖಗಳಲ್ಲಿ, ನೋವು ನಲಿವಿನಲ್ಲಿ ಅವ್ರ ಜೊತೆ ನಾನು ಇರ್ತೇನೆ ಅಂತೇಳಿ ಈಗಾಗಲೇ ನಾನು ಮಾತು ಕೊಟ್ಟಿದ್ದೇನೆ. ನಾನು ಕೊಟ್ಟಂಥ ಮಾತು ಎಂದೂ ಕೂಡ ತಪ್ಪಿಲ್ಲ. ಅವ್ರ ಜೊತೆ ಇರ್ತೇನೆ, ಕೊನೆವರೆಗೂ ಇರ್ತೇನೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.